ಎಲ್ಲರಿಗೂ ನಮಸ್ಕಾರ. ಈಗ ಸೈನಿಕ ಶಾಲೆಯ ಇ ಕೌನ್ಸ್ಲಿಂಗ್ ಪ್ರಾರಂಭಗೊಂಡಿದ್ದು, ಈ ಕೌನ್ಸ್ಲಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲು ಗೂಗಲ್ನಲ್ಲಿ ಹೋಗಿ ಈ ಒಂದು ಲಿಂಕನ್ನು, ಗ್ರೂಪ್ನಲ್ಲಿ ಶೇರ್ ಮಾಡಿದ ಲಿಂಕನ್ನು ಓಪನ್ ಮಾಡಿದಾಗ ಈ ರೀತಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಇರೋದು ಇ ಕೌನ್ಸ್ಲಿಂಗ್ ಶೆಡ್ಯೂಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಫಸ್ಟ್ ಪೇಜಲ್ಲಿ ರೈಟ್ ಸೈಡ್ ಮೂಲೆಯಲ್ಲಿ ನೋಡಿ, ರೈಟ್ ಸೈಡ್ ಮೂಲೆಯಲ್ಲಿ ಸೈನ್ ಇನ್ ಅಂತಿದೆ. ಆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅದರ ಕೆಳಗಡೆ ನ್ಯೂ ಇಯರ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ. ಅಲ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ನಂಬರ್ ಅಂತಿದೆ. ಅಲ್ಲಿ ತಮ್ಮ ಮಗುವಿನ ಹಾಲ್ ಟಿಕೆಟ್ದಲ್ಲಿರುವ ಅಪ್ಲಿಕೇಶನ್ ನಂಬರನ್ನು ಹಾಕಿ. ಅಪ್ಲಿಕೇಶನ್ ನಂಬರು 25181000 ಈ ರೀತಿ ಪ್ರಾರಂಭಗೊಂಡಿರುತ್ತದೆ. ಆ ಒಂದು ಸಂಖ್ಯೆಯನ್ನು ಹಾಕಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ನೆಕ್ಸ್ಟ್ ಸ್ಟೇಜ್ ಓಪನ್ ಆಗುತ್ತೆ. ಅದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ಮೇಲೆ ತಾವು ಅಪ್ಲಿಕೇಶನ್ ಹಾಕುವಾಗ ಹಾಕಿದ ಇಮೇಲ್ ಐ ಡಿ, ಫೋನ್ ನಂಬರದು ಕಾಣಿಸುತ್ತದೆ. ಅದರ ಕೆಳಗಡೆ ಸೆಂಡ್ OTP ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಮ್ಯಾಗ ತಾವು ಕೊಟ್ಟಂಥ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಆ OTPಯನ್ನು ಇಲ್ಲಿ ಆ್ಯಡ್ ಮಾಡಿ 4 ಡಿಜಿಟ್ OTP ಇರುತ್ತದೆ. ಅದನ್ನು ಅಲ್ಲಿ ತುಂಬಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ 2474 ಅಂತ OTP ಬಂದಿದೆ. ಅದನ್ನು ಆ್ಯಡ್ ಮಾಡಿ ವೆರಿಫೈ OTP ಅಂತ ಪ್ರೆಸ್ ಮಾಡಿದ ಮೇಲೆ OTP ವೆರಿಫೈಡ್ ಅಂತ ಬರ್ತದೆ. ಅದನ್ನು ಓಕೆ ಅಂದಾಗ ನೆಕ್ಸ್ಟ್ ಮೂವ್ ಆಗುತ್ತೆ. ಇಲ್ಲಿ ಸೆಟ್ ಪಾಸ್ವರ್ಡ್ ಅಂತಿದೆ ಕೆಳಗಡೆ. ಸೆಟ್ ಪಾಸ್ವರ್ಡ್ದಲ್ಲಿ ನೀವು ಹೊಸ ಒಂದು ಪಾಸ್ವರ್ಡನ್ನು ಚಾಯ್ಸ್ ಮಾಡಬೇಕಾಗತ್ತೆ. ಈ ಒಂದು ಪಾಸ್ವರ್ಡು 8 ಅಕ್ಷರಗಳನ್ನು ಹೊಂದಿರಬೇಕು. ಅದರಲ್ಲಿ ಅಂಕಿಗಳು, ಇಂಗ್ಲೀಷ್ ಅಕ್ಷರಗಳು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಈ ರೀತಿ ಒಳಗೊಂಡಿರಬೇಕು. ಅದನ್ನೇ ಮತ್ತೊಂದು ಸಲ ಎಂಟರ್ ಮಾಡಬೇಕು. ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ, ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಯುವರ್ ಸೈನ್ ಅಪ್ ಈಸ್ ಸಕ್ಸಸ್ಫುಲ್ ಅಂತ ಬರ್ತಾಯಿದೆ. ಅನ್ನು ಓಕೆ ಅಂದು ನೆಕ್ಸ್ಟ್ ನೀವು ಸೈನ್ ಇನ್ ಪೇಜ್ದಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ ನಂಬರ್, ಉದಾಹರಣೆ 25181 ಪ್ರಾರಂಭಗೊಂಡಂಥ ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಹಾಕಬೇಕು. ಹಾಕಿ ಈಗಾಗಲೇ ನೀವು ಹೊಸದಾಗಿ ನಮೂದಿಸಿದಂಥ ಪಾಸ್ವರ್ಡ್, 8 ಅಂಕಿಯ ಪಾಸ್ವರ್ಡ್ ಏನು ನೀವು ಹೊಸದಾಗಿ ಇಲ್ಲಿ ಕನ್ಫರ್ಮ್ ಮಾಡಿದ್ದೇವೆ ಆಗಲೇ ಅದನ್ನು ಹಾಕಿ ಕೆಳಗೆ ಕೊಟ್ಟಂಥ ಕ್ಯಾಪ್ಚಾ ಕೋಡನ್ನು ಅಲ್ಲಿ ಸರಿಯಾಗಿ ತುಂಬಬೇಕು. ತುಂಬಿದ ಮೇಲೆ ಕೆಳಗಡೆ ಸೈನ್ ಇನ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ವಿದ್ಯಾರ್ಥಿಯ ಹೆಸರು ಇರುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಕೆಲವೊಂದು ಡಿಕ್ಲರೇಷನ್ ಅಂತಿದೆ, ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಒಂದು 5 to 8 ಸೆಕೆಂಡ್ ಮಟ್ಟ ಅದನ್ನು ಓದಾದ್ಮ್ಯಾಗ ಐ ಅಗ್ರಿ ಅಂತ ಪ್ರೆಸ್ ಮಾಡಿದ ಮೇಲೆ ಮಗುವಿನ ಅಥವಾ ವಿದ್ಯಾರ್ಥಿಯ ಪ್ರೊಫೈಲ್ ಓಪನ್ ಆಗುತ್ತೆ. ಅಲ್ಲಿ ಪರ್ಸನಲ್ ಡೀಟೇಲ್ಸ್ ಇರ್ತದೆ. ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಡೀಟೇಲ್ಸ್ ಕೂಡ ಇರ್ತದೆ. ಇಲ್ಲಿ ಮಾರ್ಕ್ಸ್, ಆಲ್ ಇಂಡಿಯಾ ರ್ಯಾಂಕ್ ಎಲ್ಲ 0 ಅಂತ ತೋರಿಸ್ತಾ ಇದೆ. ಅದನ್ನು ಮೇಲೆ ಸಬ್ಮಿಟ್ ಅಂತ ಕೆಳಗಡೆ ಓಕೆ ಮಾಡಿ. ಕೆಳಗಡೆ ಡಿಕ್ಲರೇಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಓಕೆ ಅಂತ ಕೊಟ್ಟ ಮೇಲೆ ನಿಮ್ಮೊಂದು ಮೂವ್ ಆಗುತ್ತೆ. ಈಗ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದಿರುತ್ತದೆ. ಈ ರೀತಿ ತಾವು ತಮ್ಮ ಮಗುವಿನ ಮಾಹಿತಿಯನ್ನು ಈಗ ಒಂದು ಪ್ರೊಫೈಲಲ್ಲಿ ನೋಡ್ಕೊಳ್ಬೋದು. ಇಷ್ಟು ನೋಡಿ ನೀವು ಆ ಒಂದು ಪೇಜನ್ನು ಸೈನ್ ಔಟ್ ಮಾಡಿ ಕ್ಲೋಸ್ ಮಾಡ್ಬೋದು. ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಸಟ್ಟೆ ಇನ್ನೊಂದು ಸಲ ನೀವು
ನ್ಯೂ ರೆಸ್ಟೋರೆಂಟ್ ಹಾಕಿದಾಗ ಯುವರ್ ನಂಬರ್ ಈಸ್ ಆಲ್ರೆಡಿ ರೆಸ್ಟೋರೆಂಟ್ ತೋರಿಸ್ತದೆ. ಈ ರೀತಿ ಒಂದು ಪ್ರಕ್ರಿಯೆ ಇದೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ನಂಬರಿಗೆ ಕರೆ ಮಾಡಿ.